ದೇಶದಾದ್ಯಂತ ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಆಕ್ರೋಶ ಭುಗಿಲೆದಿದೆ. ನೀಟ್ ಪರೀಕ್ಷೆ ಬರೆದಿದ್ದ 22 ಲಕ್ಷ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕು ಅತಂತ್ರವಾಗಿದೆ. ತಮ್ಮದಲ್ಲದ ತಪ್ಪಿಗೆ ವರ್ಷವಿಡೀ ಓದಿದ್ದು ನೀರಲ್ಲಿ ಹೋಮ ಆಗಿದೆ. ಪೋಷಕರು ಕೌನ್ಸಿಲಿಂಗ್ ಅಡ್ಮಿಷನ್ ಪ್ರಕ್ರಿಯೆ ವಿಳಂಬದ ಭೀತಿಯಲ್ಲಿದ್ದಾರೆ. ಸದ್ಯ ರಿಸಲ್ಟ್ಗೆ ಎದುರು ನೋಡ್ತಾ ಇದ್ದವರಿಗೆ ಟೆನ್ಷನ್ ಶುರುವಾಗಿದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ದೇಶದಾದ್ಯಂತ ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನ, ಕೇರಳ, ಮಹಾರಾಷ್ಟ್ರ, ಉತ್ತರಾಖಂಡಕ್ಕೆ ಟೀಮ್ ತೆರಳಿ ತನಿಖೆ ನಡೆಸ್ತಾ ಇದೆ. ಇನ್ನು ಬಂಧಿತರ ಹೇಳಿಕೆ ಆಧರಿಸಿ ದೇಶವ್ಯಾಪಿ ಸಿಬಿಐ ಶೋಧ ಕಾರ್ಯ ನಡೆಸ್ತಾ ಇದೆ. ಕ್ರಿಮಿನಲ್ ಪಿತೂರಿ, ವಂಚನೆ, ಕಳ್ಳತನ, ಸಾಕ್ಷ್ಯನಾಶದ ಅಡಿ ತನಿಖೆ ನಡೆಸಲಾಗ್ತಾ ಇದೆ. ಪತ್ರಿಕೆ ಸೋರಿಕೆ ಮೂಲ ಸ್ಥಳ ರಾಜಸ್ಥಾನದ ಸಿಕಾರ್ನಲ್ಲಿ ಶೋಧ ಮುಂದುವರೆದಿದೆ. ಪ್ರಕರಣ ಸಂಬಂಧ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಶುಭಂ ಖೈರ್ನಾರ್ ಎಂಬಾತನನ್ನ ಬಂಧಿಸಿದ್ದು, ಈತ ಟೆಲಿಗ್ರಾಮ್ ಮೂಲಕ ಪ್ರಶ್ನೆ ಪತ್ರಿಕೆ ಪಡ್ಕೊಂಡಿದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಬಳಿಕ ಹರಿಯಾಣ ಮೂಲದ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿರೋ ಆರೋಪ ಕೇಳಿಬಂದಿದೆ. ಸದ್ಯ ರಾಕೇಶ್ ಶುಭಂ ಖೈರ್ನಾರ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಲಾಗ್ತಾ ಇದೆ. ನೀಟ್ ಮರುಪರೀಕ್ಷೆಗೆ ಬಗ್ಗೆ ಕಾಂಗ್ರೆಸ್ ಕೆಂಡಾಮಂಡಲರಾಗಿದ್ದಾರೆ. ಯುವಕರ ಭವಿಷ್ಯದ ಕಗ್ಗೋಲೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆಕ್ರೋಶ ಹೊರಹಾಕಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳ ಕನಸು ನುಚ್ಚುನೂರಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ನಿದ್ದೆಗೆಟ್ಟು ಪರೀಕ್ಷೆಯನ್ನು ಬರೆದಿದ್ರು. ಆದರೆ ಕೇಂದ್ರದ ತಪ್ಪಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನು ಕೊಡಲಾಗಿದೆ. ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇನ್ನು ನೀಟ್ ಪರೀಕ್ಷೆ ರದ್ದು ವಿಚಾರದ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರುವಂಥವರು, ಇದೊಂದು ಆಘಾತಕಾರಿ, ಆತಂಕಕಾರಿ ಸಂಗತಿಯಾಗಿದೆ. 1 ವರ್ಷ ಸಮಯ ಮೀಸಲಿಟ್ಟು ಪರೀಕ್ಷೆಯನ್ನು ಬರೀತಾರೆ. ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದ್ರೆ NTA ವೈಫಲ್ಯವೇ ಇದಕ್ಕೆ ಕಾರಣ. ಇಂತಹ ಪರೀಕ್ಷೆ ಅಗತ್ಯ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನೀಟ್ ಪರೀಕ್ಷೆ ರದ್ದು ಮಾಡಿ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿ ಕೊಡಬೇಕು. ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಬೀತಾದ ಮೇಲೆ ಪರೀಕ್ಷೆ ರದ್ದು ಮಾಡಿದ್ದಾರೆ ಅಂತ ವಾಗ್ದಾಳಿಯನ್ನು ಮಾಡಿದರು. ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅಂದರೆ ಆಘಾತಕಾರಿ ಅಂದರೆ 22 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಭಾಳಷ್ಟು ಆಸೆ ಇಟ್ಕೊಂಡು ಭಾಳಷ್ಟು ಶ್ರಮ ಹಾಕಿ ಇವತ್ತು ಕೆಲವರು 1 ವರ್ಷ 12ನೇ ತರಗತಿ ಆದಮೇಲೆ 1 ವರ್ಷ ಇದಕ್ಕಾಗೇ ತಮ್ಮ ಸಮಯವನ್ನು ಮುಡಿಪಾಗಿಟ್ಟು ಪರೀಕ್ಷೆಗಳನ್ನು ಬರೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂಥವರ ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಆಘಾತಕಾರಿ ಆಗುತ್ತೆ. ಆತಂಕ ಏನಂದರೆ ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ. ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ ನೋಡಿ. ಇದು ನೀಟನ್ನು ನಡೆಸ್ತಕ್ಕಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥ ಮಾಹಿತಿ ಹೊರಬಂದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ. ನಿಖರವಾಗಿ ಅದು ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಸಾಬೀತಾದ ಮೇಲೆ CBIಗೆ ವಹಿಸುವಂಥ ಕೆಲಸ ಮಾಡಿದೆ. ಅದರಿಂದ ಅವರು ರಾಜ್ಯಗಳ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಕೇಳೋದಿಲ್ಲ. ಯಾಕಂದರೆ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ಅವ್ರದ್ದೇ ಆಗಿರೋದ್ರಿಂದ ರಾಜ್ಯಗಳ ಅಭಿಪ್ರಾಯ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಲ್ಲ. ಇದು ಏನು ನೀಟ್ ಸೋರಣಿಕೆ, ಈ ಪತ್ರಿಕೆ ಸೋರಣಿಕೆಗಳು ಇದಕ್ಕೆ ಏನು ಲೆಕ್ಕಲ್ಲ, ಬುಕ್ಕಲ್ಲ. ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನೀಟ್ ಪರೀಕ್ಷೆ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಕೆಲ ಪ್ರದೇಶದಲ್ಲಿ ವರದಿ ಆಗಿದೆ. ಮರು ಪರೀಕ್ಷೆ ಮಾಡೋದಾಗಿ NTA ಹೇಳಿದೆ. ರೀಶೆಡ್ಯೂಲ್ ಮಾಡಿ ಸಮಯ ವ್ಯರ್ಥ ಆಗದಂತೆ ಮಾಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರೋರ ಮೇಲೆ ಕಠಿಣ ಕ್ರಮ ಆಗಬೇಕು. ಮೆರಿಟ್ಗೆ ಕಾಂಪ್ರಮೈಸ್ ಆಗಬಾರ್ದು. ಎಲ್ಲರೂ ಸಹಕರಿಸಿ ಮರು ಪರೀಕ್ಷೆ ತಕ್ಷಣ ಆಗಲಿ ಅಂತ ಹೇಳಿದರು. ಇನ್ನು ವಿಪಕ್ಷದ ಟೀಕೆ ಬಗ್ಗೆ ಕೇಂದ್ರ ಸಚಿವ HDK ಪ್ರತಿಕ್ರಿಯೆ ಕೊಟ್ಟಿದ್ದು, KPSC ಸಂಸ್ಥೆಯನ್ನೇ ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ, ವಜಾ ಮಾಡಿ ಮರು ಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆಯ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅದ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆ ಆಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ.
ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಅವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತೊಳಿತೀವಿ ಅಂತ ಹೇಳಿ. ಯಾವ ರೀತಿ ತೊಳೆದ್ರು? ಏನೊಂದು ಹೊರಗಡೆ ಲೀಕ್ ಆಗಿದೆ, ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋದು ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆ ನೀಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ಪ್ರಮಾಣ ವಚನ ಪಾಲಿಟಿಕ್ಸ್ ಜೋರಾಗಿದೆ. ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡ್ತಾ ಇದ್ದಂತೆ ಮತ್ತೆ ಶಾಸಕರಾಗಿ ಟಿ.ಡಿ. ರಾಜೇಗೌಡ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಬಿಜೆಪಿಯ ಜೀವರಾಜ್ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸ್ಪೀಕರ್ರಿಂದ ಪ್ರಮಾಣ ವಚನ ಪ್ರಕ್ರಿಯೆ ವಿಳಂಬವಾದಂಥ ಹಿನ್ನೆಲೆಯಲ್ಲಿ ಗವರ್ನರ್ ಮೊರೆ ಮೂಲಕ ಸ್ಪೀಕರ್ರಿಂದ ಜೀವರಾಜ್ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಇದೀಗ ಫಲಿತಾಂಶಕ್ಕೆ ಕೋರ್ಟ್ ತಡೆ ನೀಡ್ತಾ ಇದ್ದಂತೆ ಶೃಂಗೇರಿ ಕ್ಷೇತ್ರದಿಂದ ಮತ್ತೆ ಶಾಸಕರಾಗಿ ಇಂದು ಟಿ.ಡಿ. ರಾಜೇಗೌಡ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಜಿಬಿಎ ಚುನಾವಣೆ ನಡೆಸೋಕೆ ಚುನಾವಣಾ ಆಯೋಗ ಮುಂದಾಗಿದೆ. ಇದರ ಬೆನ್ನಲ್ಲೇ ಜಿಬಿಎ ಎಲೆಕ್ಷನ್ ಗೆಲ್ಲೋಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಶತಾಯಗತಾಯ ಜಿಬಿಎ ಚುನಾವಣೆ ಗೆಲ್ಲೇಬೇಕು ಅಂತ ಡಿಸಿಎಂ ಡಿಕೆಶಿ ಪಣ ತೊಟ್ಟಿದ್ದಾರೆ. ಬೆಂಗಳೂರು ಜನರನ್ನ ತಮ್ಮತ್ತ ಸೆಳೆಯೋಕೆ ಕಾಂಗ್ರೆಸ್ ಮುಂದಾಗಿದ್ದು 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿ ಘೋಷಣೆಗೆ ಸರ್ಕಾರ ಮುಂದಾಗಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಘೋಷಣೆ ಮಾಡೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ದೀದಿ ಸೋಲು ಆರೋಪ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಎಸ್ಐಆರ್ ಆತಂಕ ಎದುರಾಗಿದೆ. ಅಷ್ಟೇ ಅಲ್ಲದೆ 2028ರಲ್ಲಿ ಕರ್ನಾಟಕ ಗೆಲ್ಲಲಿಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಣತಂತ್ರವನ್ನು ರೂಪಿಸ್ತಾ ಇದ್ದು ಎಸ್ಐಆರ್ ಮೇಲೆ ನಿಗಾ ವಹಿಸಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಜನಗಣತಿ ಜೊತೆಗೆ ಕೇಂದ್ರ ಸರ್ಕಾರ ಎಸ್ಐಆರ್ ನಡೆಸ್ತಾ ಇದೆ. ಈ ನಡುವೆ ಪ್ರಧಾನಿ ಮೋದಿ ಕೂಡ ಸಿಎಂ ಕುರ್ಚಿ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಎಸ್ಐಆರ್ ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರು ತೀವ್ರ ನಿಗಾ ವಹಿಸಿದ್ದಾರೆ. ಸಂಪುಟ ಪುನರ್ರಚನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒತ್ತಡ ಹೆಚ್ಚುತ್ತಾ ಇದೆ. ಸಚಿವ ಸ್ಥಾನದ ಬೇಡಿಕೆ ಇಟ್ಟಿರೋ ಕಾಂಗ್ರೆಸ್ ಎಂಎಲ್ಸಿಗಳು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿ ಮಾಡಿ ವಿನಂತಿಸಿದ್ದಾರೆ. ಕಾಂಗ್ರೆಸ್ನ ಪರಿಷತ್ ಸದಸ್ಯರ ನಿಯೋಗ ನಿನ್ನೆ ದೆಹಲಿಯಲ್ಲಿ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ದು ಸಂಪುಟ ಪುನರ್ರಚನೆ ವೇಳೆ ಪರಿಷತ್ ಸದಸ್ಯರನ್ನ ಪರಿಗಣಿಸುವಂತೆ ವಿನಂತಿಸಿರೋ ಕಾಂಗ್ರೆಸ್ ಎಂಎಲ್ಸಿಗಳು ಕನಿಷ್ಠ 5 ಮಂತ್ರಿ ಸ್ಥಾನವನ್ನ ಪರಿಷತ್ ಸದಸ್ಯರಿಗೆ ಕೊಡಬೇಕು ಅಂತ ವಿನಂತಿಸಿದ್ದಾರೆ. ಸಚಿವ ಸ್ಥಾನದ ಬೇಡಿಕೆ ಜೊತೆಗೆ ನಾಯಕತ್ವದ ಗೊಂದಲದ ಬಗ್ಗೆಯೂ ಸುರ್ಜೇವಾಲಾ ಜೊತೆ ಚರ್ಚಿಸಿದ್ದು ಗೊಂದಲ ಬಗೆಹರಿಸುವಂತೆ ವಿನಂತಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಮನವಿಯನ್ನ ಮಾಡಿಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ನಮಗೆ ವಿದೇಶ ಪ್ರವಾಸ ಮಾಡಬೇಡಿ ಅಂದವರು 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಿದ್ದಾರೆ. ಶಾಲೆಗಳನ್ನು ಮುಚ್ಚಿ ನೀವೇ ಮನ್ ಕಿ ಬಾತ್ನಲ್ಲಿ ಬಂದು ದೇಶದ ಯುವಕರಿಗೆ ಪಾಠ ಮಾಡಿ ಅಂತ ಕಿಡಿಕಾರಿದ್ರು. ಇನ್ನು ಹಾವೇರಿಯಲ್ಲಿ ಮಾತನಾಡಿದಂಥ ಎಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಜನರಲ್ಲಿ ಆತಂಕ ಮೂಡಿಸುವ ರೀತಿಯಲ್ಲಿ ಮಾತನಾಡಬಾರ್ದು ಅಂತ ಹೇಳಿದರು. ಆರ್ಥಿಕ ಪರಿಸ್ಥಿತಿ ದಿವಾಳಿ ಎದ್ದೋಗೈತೆ. ಅದಕ್ಕೆ ಮೋದಿ ಸಾಹೇಬ್ರಿ ಬಂದು ಅದು ಹೇಳಬೇಕು. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ದಯಮಾಡಿ ದೇಶದ ಜನತೆಗೆ ಮನವಿ ಮಾಡ್ಕೊಳ್ತೀನಿ, ನೀವು ಬಂಗಾರನ ಖರೀದಿ ಮಾಡಬೇಡ್ರಿ, ಬಂಗಾರ ಖರೀದಿ ಮಾಡಿದ್ರೆ ದೇಶಕ್ಕೆ ಏನು ನುಕ್ಸಾನ ಆಗ್ತದೆ ಅಂತ ಹೇಳ್ಬೇಕು. ಬೇಡ ಮತ್ತೆ ಮೋದಿ ಸಾಹೇಬ್ರೆ ಸುಮ್ಮನೆ ಆನ್ಲೈನ್ ಕ್ಲಾಸಸ್ ಬೇಡ, ಈ ಬಂಗಾರ ಖರೀದಿ ಮಾಡೋದು ಬೇಡ, ಈ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡೋದು ಬೇಡ, ಎಲ್ಲ ಶಾಲೆಗಳು ಮುಚ್ಚಿಬಿಡ್ರಿ 1 ವರ್ಷ. ನೀವೇ ಮನ್ ಕಿ ಬಾತ್ನಲ್ಲಿ ಬರ್ರಿ. ಯಾರು? ಮೋದಿ ಸಾಹೇಬರು ಮನ್ ಕಿ ಬಾತ್ನಲ್ಲಿ ಬಂದು ನೀವೇ ಎಲ್ಲರಿಗೆ ದೇಶದ ಯುವಕರಿಗೆ ಪಾಠ ಮಾಡಿರಿ. ನೀವು A+B² ಪಾಠ ಆಗಿರಲಿ, ಅಥವಾ ಕ್ಲೌಡು ಜಾಸ್ತಿ ಬಂದಾಗ ಹೇಳಿರ್ತಕ್ಕಂಥ ಪಾಠಗಳಾಗಿರಲಿ, ಕೋಲ್ಡ್ ಕ್ಲೈಮೇಟ್ ಬಗ್ಗೆ ಹೆಂಗಿರ್ಬೇಕಂಥದ್ದು ಪಾಠಗಳಾಗಿರಲಿ, ಒಲಿಂಪಿಕ್ಸ್ನಾಗ ಹೆಂಗೆ ಗೆಲ್ಲಬೇಕು, ಫುಟ್ಬಾಲ್ ಹೆಂಗೆ ಆಡಬೇಕು, ಕ್ರಿಕೆಟ್ ಹೆಂಗೆ ಆಡಬೇಕು, ಇವನ್ನೆಲ್ಲ ನೀವು ಜನಕ್ಕೆ ಕೇಳಿಬಿಟ್ರೆ ಸಾಕು. ಸುಮ್ಮನೆ ಶಾಲೆಗಳೇ ಮುಚ್ಚಿಬಿಡ್ರಿ. ಯಾಕಂದರೆ ಆಲ್ರೆಡಿ 1 ಲಕ್ಷ ಶಾಲೆ ಮುಚ್ಚಿರಿ. ಈಗ ಮುಂದೆ ಮತ್ತೆ ಆನ್ಲೈನ್ ಕ್ಲಾಸಸ್ ತೊಗೊಂಡಾಗ ಏನು ಅರ್ಥನೇ ಇಲ್ಲ. UPA ಸರ್ಕಾರ ಇದ್ದಾಗ ಗಲ್ಫ್ ವಾರ್ ನಡೆದಿತ್ತು. ಭಾರಿ ಹಾಹಾಕಾರ, ಭಯಭೀತ ಆಗಿದೆ. ಆದರೂ ಕೂಡ ಅಂದಿನ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪ್ರಧಾನಮಂತ್ರಿಗಳು ಇಂಥವು ಯಾವ ಹೇಳಿಕೆ ಹೇಳಿಲ್ಲ. ಸಮರ್ಪಕವಾಗಿ ಎದುರಿಸ್ತೀವಿ, ನಾವು ಸಪ್ಲೈ ಮಾಡ್ತೀವಿ, ಯಾರು ಭಯ ಪಡಬೇಡ್ರಿ. ಮತ್ತು ಈ ಇಂದಿನ BJP ಸರ್ಕಾರ, ಕೇಂದ್ರದ BJP ಸರ್ಕಾರ ದೇಶದ ಜನರ ಏನು ಆತ್ಮಸ್ಥೈರ್ಯ ಕುಸಿಯುವಂತ ಮಾತಾಡ್ತಾ ಇದ್ದಾರೆ. ಇವರೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇವರು ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಇಂಥ ಕೆಲಸ. ಹಿಂದೆ ಕರೋನಾ ಇದ್ದಾಗ ಗಂಟೆ ಬಾರಿಸ್ರಿ, ಲೈಟ್ ಆರಿಸ್ರಿ, ಎಲ್ಲ ಕಣ್ಣು ಮುಚ್ಕೊಂಡು ಕುಂದ್ರಿ ಅಂದರು ಇವರು. ಇವೆಲ್ಲ
ಮೂಢನಂಬಿಕೆಗಳು. ಪ್ರಧಾನಿ ಮೋದಿ ಹೇಳಿಕೆ ವಿರೋಧಿಸಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ 40 ದಿನಗಳ ಯುದ್ಧ ಆಗಿದೆ. ನಮ್ಮ ದೇಶದ ತೈಲ ಸಾಗಿಸ್ತಾ ಇದ್ದ ಹಡಗು ಮುಳುಗೋಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯೋ ಘಟನೆಗೆ ಮೋದಿ ಕಾರಣ ಅಲ್ಲ. ಹಿಂದೆಂದೂ ಕಂಡರಿಯದ ರೀತಿ ಯುದ್ಧ ಸಮರ ನಡೀತಾ ಇದೆ. ಈ ಬಗ್ಗೆಯೂ ಸಿಎಂ ಲಘುವಾಗಿ ಮಾತನಾಡಿದಾರಲ್ಲ ಅಂತ ಕಿಡಿಕಾರಿದ್ರು. ಮಟ್ಟದಲ್ಲಿ ನಡೆತಕ್ಕಂಥ ಘಟನೆಗಳು ಅದಕ್ಕೆ ಮೋದಿ ಕಾರಣ ಅಲ್ಲ. ಈ ಮೂರು ರಾಷ್ಟ್ರಗಳ ಬಗ್ಗೆ ಏನು ಹಿಂದೆಂದೂ ನಾವು ಕಂಡರಿಯದೇ ಇರತಕ್ಕಂಥ ಯುದ್ಧ ಸಮರ ನಡೆದಿದೆಯೋ ಇದರ ಬಗ್ಗೆ ಲಘುವಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿಗಳಾಗಿದ್ದೀರಿ, 16 ಬಡ್ಜೆಟ್ ಇಟ್ಟಿದ್ದೀರಿ, ಬಹಳ ತುಂಬ ಅನುಭವಿಸ್ತರು. ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ಮೆಲುಕು ಹಾಕಿ ನೋಡಿ ನೀವು ಮಾತನಾಡಿದರೆ ತುಂಬ ಒಳ್ಳೆಯದು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಆಶಾ ಕಾರ್ಯಕರ್ತೆಯರು ಬೀದಿಗಿಳಿಯಲಿದ್ದಾರೆ. ಸರ್ಕಾರ ಘೋಷಿಸಿದ ಮಾಸಿಕ 10,000 ಗೌರವಧನ ಬಿಡುಗಡೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸೋಕೆ ಆಶಾ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರಿಂದ ಪ್ರತಿಭಟನೆ ನಡೆಸಲಾಗುತ್ತೆ. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ನೌಕರರಿಗೆ ಶೇಕಡಾ 12.5% ವೇತನ ಪರಿಷ್ಕರಿಸಿ ಆದೇಶ ಹೊರಡಿಸಿದೆ. 2025 ಮಾರ್ಚ್ 31ರ ಮೂಲ ವೇತನದ ಮೇಲೆ ಶೇಕಡಾ 12.5% ವೇತನ ಹೆಚ್ಚಳ ಮಾಡಲಾಗಿದ್ದು, ಹೊಸ ವೇತನ 2026 ಜುಲೈ 1ರಿಂದ ಅನುಷ್ಠಾನಗೊಳ್ಳಲಿದೆ. ಆದರೆ ಇದಕ್ಕೂ ಒಪ್ಪದ ಸಾರಿಗೆ ನೌಕರರು ಶೇಕಡಾ 25% ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ. ಚಿಕ್ಕಬಳ್ಳಾಪುರದ ಕಾಡದಿಬ್ಬೂರು ಶಾಲೆಯನ್ನು ದಿಬ್ಬೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ವಿಲೀನಗೊಳಿಸುವುದನ್ನು ಖಂಡಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಾಯಿತು. ಕಾಡದಿಬ್ಬೂರು ಶಾಲೆ ಮುಚ್ಚಿರೋದ್ರಿಂದ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಲಿದೆ. ದೂರದ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವಂಥದ್ದು ಪೋಷಕರಿಗೆ ಅಸಾಧ್ಯ ಅಂತ ಕಾರ್ಯಕರ್ತರು ಕಿಡಿಕಾರಿದರು. ಬೆಳೆ ವಿಮೆ ಹಣ ಬಿಡುಗಡೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಜಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ತಡೆದು ವಿಮಾ ಕಂಪನಿಗಳು ಹಾಗೂ ಜಿಲ್ಲಾಡಳಿತದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಮುಂಗಾರು ಕೊರತೆಯಿಂದ ಬೆಳೆಗಳು ನಾಶವಾಗಿವೆ. ರೈತರು ಬೆಳೆ ವಿಮೆ ಕಟ್ಟಿ ವರ್ಷವಾದರೂ ಬೆಳೆ ವಿಮೆ ಹಣ ಬಿಡುಗಡೆ ಆಗಿಲ್ಲ. ಜಿಲ್ಲಾಡಳಿತ ಮತ್ತು ವಿಮಾ ಕಂಪನಿಗಳು ರೈತರಿಗೆ ಮೋಸ ಮಾಡ್ತಾ ಇವೆ. ಮುಂಗಾರು ಬಿತ್ತನೆಗೆ ರೈತರ ಬಳಿ ಹಣ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ರೈತರ ಬಗ್ಗೆ ಸ್ವಲ್ಪ ಕಾಳಜಿಲ್ಲ. ರೈತ ಹಾಳಾಗಬೇಕು. ಇವರು ಇಲ್ಲಿರ್ತಕ್ಕಂಥ ಸರ್ಕಾರಗಳು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಅಂತರಾಗಿದ್ದಾರೆ. ಯಾರು ರೈತರ ಬಗ್ಗೆ ವ್ಯವಸ್ಥೆ ಕಾಳಜಿ ಇಲ್ಲ ಅಂತಾರು. ಇವತ್ತು ನಾವು ಬೆಳೆನ ಕಟ್ಟಿ ನಮ್ಮ ಇಡೀ 2 ತಾಲೂಕಲ್ಲಿ ಶೇಂಗಾ ಬೆಳೆ ಸಂಪೂರ್ಣ ನಾಶ ಆಗಿದೆ. ಮತ್ತೆ ಮಳೆ ಬಂದು ಕೆಲವು ಕಡೆ ಬೆಳೆ ಲಾಸ್ ಆಗಿದೆ, ಮಳೆಗೂ ಲಾಸ್ ಆಗಿದೆ. ಅನೇಕ ಥರ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಸರ್ಕಾರದವರು ಕಾಲಮಿತಿಯೊಳಗಾಗಿ ಯಾವ ಕಂಪ್ನಿ ಅವರು ಕಂಪ್ನಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದ ಮೇಲೆ ಕಂಪ್ನಿ ದುಡ್ಡು ಕೊಡಬೇಕು ಅಂತಿಲ್ಲ. ಅದರಲ್ಲಿ ಕಂಪ್ನಿ ದುಡ್ಡು ಕೊಡಬೇಕು, ಸರ್ಕಾರ ಬಿಡುಗಡೆ ಮಾಡ್ತಾರೆ. ರಾಜಕೀಯ ಹಗ್ಗಜಗ್ಗಾಟಕ್ಕೆ ಸಿಲುಕಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿಷ್ಕ್ರಿಯವಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಕಚೇರಿ ಬಳಿ ರೈತ ಸಂಘದ ಮುಖಂಡರು ಎತ್ತಿನ ಬಂಡಿಗಳ ಸಮೇತ ಪ್ರತಿಭಟನೆಯನ್ನು ಮಾಡಿದರು. ಬ್ಯಾಂಕ್ನಲ್ಲಿ ಮರಳಿ ಗ್ರಾಹಕರಿಗೆ ಸೇವೆ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಕಳೆದ 2023 ನವೆಂಬರ್ ನಂತರ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲೂ ಕೂಡ ಯಾವೊಂದು ಮಹಿಳಾ ಸಂಘಕ್ಕೂ ಸಾಲ ವಿತರಿಸಿಲ್ಲ. ಕೃಷಿ ಸಾಲವನ್ನು ಸ್ಥಗಿತಗೊಳಿಸಲಾಗಿದೆ. ಇದರಿಂದ ರೈತರಿಗೆ, ಮಹಿಳೆಯರಿಗೆ ಆರ್ಥಿಕ ಸಂಕಷ್ಟ ಹೆಚ್ಚಾಗಿದೆ. ಹೀಗಾಗಿ ಬ್ಯಾಂಕ್ ಪುನಶ್ಚೇತನಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಅಂತ ರೈತರು ಒತ್ತಾಯ ಮಾಡಿದರು. ಜನವತ್ತಗಳಿಗೆ ಸ್ಪಂದಿಸ್ತಾ ಇಲ್ಲ. ಅವರನ್ನು ಬದಲಾವಣೆ ಮಾಡಬೇಕು. ಬ್ಯಾಂಕ್ನಲ್ಲಿ ನಡೆದಿರುವ 100 ಕೋಟಿ ಹಗರಣ ಸಿಬಿಐಗೆ ಒಪ್ಪಿಸಬೇಕು. ಮತ್ತು KCC ಸಾಲ ಹಗರಣದಲ್ಲಿ ಲಂಚ ಪಡೆಯುವ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ಬ್ಯಾಂಕನ್ನು ಉಳಿಸಬೇಕು. ಮತ್ತು ಹಾಲ ಬಟವಾಡ ಮತ್ತು 1 ಲಕ್ಷದಿಂದ 2 ಲಕ್ಷ ಸಾಲ ಏನು ಪಡೀತಾಯಿದ್ರೆ ಅವರಿಗೆ ಸಾಲ ಕೊಟ್ಟಂಥ 24 ಗಂಟೆಯಲ್ಲಿ ಅವರ ಖಾತೆಗೆ ಜಮಾ ಆಗಬೇಕು. ಇನ್ನೂ 100
ಧಾರವಾಡ ಪ್ರತ್ಯೇಕ ಪಾಲಿಕೆ ಕೂಗು ಕೇಳಿ ಬರ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಿಳಿದ ಕಾಂಗ್ರೆಸ್ ಕಾರ್ಯಕರ್ತರು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಮನೆಗೆ ಮುತ್ತಿಗೆ ಹಾಕೋಕೆ ಯತ್ನ ಮಾಡಿದ್ದಾರೆ. ಧಾರವಾಡಕ್ಕೆ ಮಲತಾಯಿ ಧೋರಣೆ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿ ಕಲ್ಯಾಣ ನಗರದಲ್ಲಿರುವ ಮೇಯರ್ ಜ್ಯೋತಿ ಪಾಟೀಲ್ ಮನೆಗೆ ಮುತ್ತಿಗೆಗೆ ಯತ್ನಿಸಿದರು. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಅರವಿಂದ್ ಬೆಲ್ಲತ್, ರಾಜ್ಯಪಾಲರ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಬೆಂಗಳೂರು ಕಸದ ಟೆಂಡರ್ನಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಬೆಂಗಳೂರು ಉತ್ತರ ನಗರ ಹಾಗೂ ದಕ್ಷಿಣ ನಗರ ಪಾಲಿಕೆಯ ಟೆಂಡರ್ನಲ್ಲಿ ಅಕ್ರಮ ಆಗಿದೆ ಅಂತ ಶಾಸಕ ಯತ್ನಾಳ್ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಅರ್ಹತೆ ಇಲ್ಲದ ಕಂಪನಿಗೆ ಗುತ್ತಿಗೆ ನೀಡಲಿಕ್ಕೆ BSWML ಮುಂದಾಗಿದೆ. ಟೆಂಡರ್ನಲ್ಲಿ KTPP ಕಾಯ್ದೆಯಡಿಯನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಯತ್ನಾಳ್ ಆರೋಪ ಮಾಡಿದರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವನ್ಯ ಮೃಗಗಳ ದಾಳಿ ಹಿನ್ನೆಲೆ ಭಕ್ತರ ಪಾದಯಾತ್ರೆಗೆ ಅರಣ್ಯ ಇಲಾಖೆ ಸಮಯ ನಿಗದಿ ಮಾಡಿದೆ. ಯುಗಾದಿ, ಶಿವರಾತ್ರಿ ವೇಳೆ ಮಾತ್ರ ಪಾದಯಾತ್ರೆಗೆ ಅವಕಾಶ ನೀಡಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಬಲಿ ಹಿನ್ನೆಲೆ ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಅರಣ್ಯ ಅಧಿಕಾರಿಗಳೊಂದಿಗೆ ಈಶ್ವರ್ ಖಂಡ್ರೆ ವರ್ಚುವಲ್ ಸಭೆ ಮಾಡಿ ಎಲ್ಲಾ ವಿಚಾರಗಳ ಕುರಿತು ಮಾಹಿತಿ ಪಡ್ಕೊಂಡಿದ್ದಾರೆ. ಇಂದು ಮಂಡ್ಯದ ಮಿಮ್ಸ್ ಹಾಸ್ಪಿಟಲ್ನಲ್ಲಿ ಎದೆಹಾಲಿನ ನೂತನ ಕೇಂದ್ರ ಉದ್ಘಾಟನೆ ಮಾಡಲಾಗಿದೆ. ಮಧ್ಯಾಹ್ನ 1:30ಕ್ಕೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಿಲ್ಕ್ ಬ್ಯಾಂಕ್ ಉದ್ಘಾಟನೆ ಮಾಡಲಿದ್ದಾರೆ. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನೂತನವಾಗಿ ಮಿಡ್ ವೈಫರಿ ಆಧಾರಿತ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಘಟಕಗಳನ್ನು ಸ್ಥಾಪಿಸಲಾಗ್ತಾ ಇದೆ. ರಾಜ್ಯದಲ್ಲಿ ಹಲವೆಡೆ ಮಳೆ ಆರ್ಭಟ ಮುಂದುವರೆದಿದೆ. ಬೆಳಗಾವಿಯ ಚಿಕ್ಕೋಡಿ ಪಟ್ಟಣ ಸೇರಿದಂತೆ ಸುತ್ತಲೂ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಗಾಳಿ ಮಳೆ ಸುರಿದಿದೆ. ಚಿಕ್ಕೋಡಿ ಪಟ್ಟಣದ ರಸ್ತೆಗಳಲ್ಲಿ ನೀರು ತುಂಬಿ ಹರಿದಿದ್ದು ಬೈಕ್ ಹಾಗೂ ವಾಹನ ಸವಾರರು ಪರದಾಟವನ್ನು ಮಾಡಿದರು. ಮಳೆಯಿಂದಾಗಿ ರಾತ್ರಿವರೆಗೂ ಪಟ್ಟಣದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗಿತ್ತು. ಬೆಳಗಾವಿಯ ಕಕ್ಕೇರಿ ಗ್ರಾಮದಲ್ಲೂ ಕೂಡ ಬಿರುಗಾಳಿ ಸಮೇತ ಭಾರೀ ಮಳೆ ಆಗಿದೆ. ಬಿರುಗಾಳಿಯ ರಭಸಕ್ಕೆ ಗಿಡ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಅಲ್ಲದೆ ಭಾರೀ ಬಿರುಗಾಳಿಗೆ ಶೆಡ್ ಒಂದು ಮಗುಚು ಬಿದ್ದಿದೆ. ಧಾರವಾಡ ನಗರದ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ. ಧಾರವಾಡ ಗ್ರಾಮೀಣ ಪ್ರದೇಶದಲ್ಲಿ ಗಾಳಿ ಸಹಿತ ಮಳೆಯಾಗಿದ್ದು ಉಪ್ಪಿನ ಬೆಟಗೇರಿ ರಸ್ತೆಯಲ್ಲಿ ಮರ ಬಿದ್ದು ಸವಾರರು ಪರದಾಟವನ್ನು ಮಾಡಿದ್ದಾರೆ. ಅರಣ್ಯ ಸಿಬ್ಬಂದಿ ಮರಗಳನ್ನು ತೆರವು ಮಾಡಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಬಿಸಿಲಿನ ಧಗೆಯಿಂದ ಕಂಗೆಟ್ಟಿದ್ದಂಥ ಜನರಿಗೆ ಮಳೆರಾಯ ತಂಪುತ್ತಿದ್ದಾರೆ. ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದೆ. ಮೂಡಿಗೆರೆ, ಕಳಸ ತಾಲೂಕು ವ್ಯಾಪ್ತಿಯಲ್ಲಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆ ಸುರಿತಾ ಇದೆ. ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ ಮತ್ತು ಬಾಳೂರು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ತೈಲ ಅಭಾವ ಉಂಟಾಗಿದೆ. ಗದಗ ಜಿಲ್ಲೆಯ ಹಲವೆಡೆ ಡೀಸೆಲ್ಗೆ ಅಭಾವ ಉಂಟಾಗಿದೆ. ಕೆಲ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗದಗ ನಗರದ ಧೋಬಿಘಾಟ್ ಬಳಿಯ ಪಾರ್ವತಿ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಖಾಲಿಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಪೆಟ್ರೋಲ್ ಸ್ಟಾಕ್ ಇದೆ, ನಾಳೆ ಡೀಸೆಲ್ ಬರೋ ಸಾಧ್ಯತೆ ಇದೆ. ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂತ ಬಂಕ್ ಮಾಲೀಕರು ಹೇಳಿದ್ದಾರೆ. ಡೀಸೆಲ್ ಪೆಟ್ರೋಲ್ ಗತಿ ಏನು ಯುದ್ಧ ಆಗಿದ್ದ ಕಾರಣದಿಂದ ಟ್ಯಾಂಕರ್ ಸಮಸ್ಯೆ ಇರ್ಬೋದಂತ ನಮಗನ್ಸುತ್ತೆ. ನಾವು ಸುಮಾರು ಒಂದು 2-3 ದಿವಸದ ಇಂಡೆಂಟ್ ಎರಡು ಮೂರು ಟ್ಯಾಂಕರ್ದು ಇಂಡೆಂಟ್ ಅಮೌಂಟ್ ಹಾಕಿದ್ದೀವಿ. ಆ ಅಮೌಂಟನ್ನು ನಮ್ಮದು ಕ್ಯೂ ಬರೋ ಮಟ್ಟ ಅಷ್ಟು ಕ್ಯೂ ಬಂದಮೇಲೆ ನಮ್ಮದು ಲೋಡ್ ಬರುತ್ತೆ. ಅದಕ್ಕೆ ಇದು ಸಮಸ್ಯೆ ಬರ್ತಾಯಿದೆ. ಆಮೇಲೆ ಕಂಪ್ನಿ ಏನಿತ್ತು 2-3 ದಿವಸ ಕ್ರೆಡಿಟ್ ಕೊಡ್ತಾಯಿತ್ತು ನಮಗೆ ಮೊದಲಾಕ, ಈಗ ಬಂದ್ ಮಾಡಿದೆ. ಇದ್ದದ್ದು ಅನ್ಸಾತೈತಿ, ಯುದ್ಧದಲ್ಲಿದ್ದರೆ ಇದು ನಮ್ಮ ಪ್ರಾಬ್ಲಮ್ ಚಾಲಾಗೈತಿ. ಕೊರತೆ ಇರ್ಬೋದು, ಟ್ಯಾಂಕರ್ ಕೊರತೆ ಇರ್ಬೋದು, ಏನು ಕೊರತೆ ಐತೆ. ಕಳೆದ ವರ್ಷ ಸ್ಥಳೀಯರ ಗೊಂದಲದಿಂದಾಗಿ ರದ್ದಾಗಿದ್ದಂಥ ಕೊಪ್ಪಳದ ಕನಕಗಿರಿ ಉತ್ಸವ ಈ ವರ್ಷ ಅದ್ಧೂರಿಯಾಗಿ ನಡೆಯಲಿದೆ. ಆದರೆ ಮತ್ತೆ ದಿನಾಂಕವನ್ನು ಮುಂದೂಡಲಾಗಿದೆ. ಈ ಮೊದಲು ಮೇ 16-17ರಂದು ಕನಕಗಿರಿ ಉತ್ಸವ ಆಯೋಜನೆ ಮಾಡಲಾಗಿತ್ತು. ಆದರೆ ಈಗ ಅದನ್ನು ಜೂನ್ 10 ಮತ್ತು 11ರಂದು ಉತ್ಸವ ಆಯೋಜನೆ ಮಾಡಲಾಗಿದೆ.
ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮರ 11ನೇ ಜಾತ್ರಾ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಯಾದಗಿರಿಯ ಕೆಂಬಾವಿ ಪಟ್ಟಣದ ರೆಡ್ಡಿ ಸಮುದಾಯದ ಕುಲದೇವತೆ ಹೇಮರೆಡ್ಡಿ ಮಲ್ಲಮ್ಮರ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಈ ವೇಳೆ ಮಹಿಳೆಯರೇ ರಥ ಎಳೆದಿರುವಂಥದ್ದು ವಿಶೇಷವಾಗಿದೆ. ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಶುಭೋದಯ ಸಭಾಂಗಣದಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್.ವಿ. ಪಟ್ಟಣಶೆಟ್ಟಿ ಅವರ 3 ಕೃತಿಗಳ ಬಿಡುಗಡೆ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಮುಂಡರಗಿ ತೋಂಟದಾರ್ಯ ಶಾಖಾ ಮಠದ ನಿಜಗುಣ ಪ್ರಭು ತೋಂಟದಾರ್ಯ ಸ್ವಾಮೀಜಿಗಳು ಕೃತಿಗಳನ್ನು ಬಿಡುಗಡೆ ಮಾಡಿದ್ರು. ವಚನ ಸುಧೆ, ತುಪ್ಪದ ತಲೆಯವರು ಮತ್ತು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಗಳನ್ನು ಬಿಡುಗಡೆಗೊಳಿಸಲಾಗಿದೆ.